ಫೈನಲ್ ಸ್ಟೇಜ್ ಬಂದಾಗ ಯಾವ್ದಾರೆಲ್ಲ 40 ಜನ ಕೂಡ ಒಂದ ಕಡೆ ಹೇಳ್ತೀನಿ ಹಂತಕ್ಕೆ ಬಂದಂಗೆ ಕಾಣ್ತೈತೆ ಯಾವ್ದೋ ಒಂದು ರೀತಿ ಕೇಳ್ರೇನು ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ ಸರ್. ಎಲ್ಲಿ ಇಲ್ಲಿ ಹೋಟ್ಲಲ್ಲಿ ಮನೇಲಲ್ಲ ಹೋಟ್ಲಲ್ಲಿ ಅವ್ರು ಊಟಕ್ಕೆ ಕರೆದಿದ್ರು 28 ಇವತ್ತಿರ್ಬೇಕು ಅವ್ರು ಬರ್ತಡೇ 2 ಡೇಸ್ ನೆನ್ನೆ ಇರಬೇಕು ಒಂದಿನ ಮುಂಚಿತವಾಗಿ ಊಟಕ್ಕೆ ಕರೆದಿದ್ರು ಬರ್ತಡೇ ಆಚರಣೆ ಮಾಡಿದ್ವಿ ಊಟಕ್ಕೆ ಸೇರಿದ್ವಿ ಅದರಲ್ಲಿ ವಿಶೇಷತೆ ಏನಿದೆ ನೀವು ಯಾಕೆ ಎಷ್ಟು ಗಾಬರಿಯಾಗಿ ಓಡಿ ಬಂದಿದ್ದೀರಲ್ಲ ಡೆಲ್ಲಿ ಹೋಗಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿದ್ದೀರಿ ಯಾವುದೂ ಡೆಲ್ಲಿ ಇಲ್ಲ ಏನೂ ಇಲ್ಲ ನಮ್ಮ ವೈಯಕ್ತಿಕ ಕೆಲಸಗಳಿದ್ರೆ ಯಾವಾಗಲೂ ಹೋಗಿದ್ದೀವಿ ಮುಂದೆ ಹೋಗ್ತೀವಿ ಬೇರೆ ವಿಶೇಷ ಅರ್ಥ ಅದರಲ್ಲಿ ಕಲ್ಪಿಸೋದು ಬೇಡ ಪದೇ ಪದೇ ಸೆಟ್ ಬ್ಯಾಕ್ ಆಗ್ತಾ ಇದೆಯಲ್ಲ ಯಾಕೆ ಯಾವುದು ಸೆಟ್ ಬ್ಯಾಕ್ ಇಲ್ಲ ಏನೂ ಇಲ್ಲ ಎಲ್ಲ ಪೂರ್ವಕವಾಗಿದೆ ಒಳ್ಳೆಯದಾಗ್ತದೆ ನಾವು ಯಾವುದು ಡೆಡ್ಲೈನ್ ಯಾವತ್ತೂ ಕೊಟ್ಟಿಲ್ಲ ನಾನು ಡೆಡ್ಲೈನ್ ಕೊಡೋದೇ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಇವತ್ತೇ ಎಲ್ಲದೂ ಆಗ್ತದೆ ಮತ್ತೆ ಈಗ ಯುಗಾದಿ ಬಂತದೆ ಇನ್ನು ಯುಗಾದಿ ಬಂದರೂ ಹೊಸ ವರ್ಷ ಬಂದಂಗಲ್ಲ ಬರಲಿ ಯುಗಾದಿ ಬಂದು ಪಥ ಚೇಂಜ್ ಆದಮೇಲೆ ನಮ್ಮ ಮಾತುಗಳು ಜಾಸ್ತಿ ಆಗಿದೆ ಪಥ ಚೇಂಜ್ ಆಗಿದೆ ಅನ್ನೋದನ್ನು ನಾವು ಒಪ್ಕೊಂಡಿದ್ವಿ ಅದ್ರ ಪೂರ್ವಕವಾಗಿ ಬೆಳವಣಿಗೆಗಳು ನಡೀತಿದ್ದಾವೆ ತಾವೆಲ್ಲ ನೋಡ್ತಾ ಇದ್ದೀವಿ ವಿಶೇಷತೆ ಏನೂ ಇಲ್ಲ ಕೇಳಿ ಏನೇನು ಕೇಳ್ರಿ ನಿಮ್ದು ಎಲ್ಲ ಕೇಳ್ರಿ ಅವತ್ತು ಮಾತಾಡ್ಬಿಡ್ತೀವಿ ಹಾಂ ಹೈಕಮಾಂಡ್ ತೀರ್ಮಾನ ಯಾವಾಗ ಮಾಡ್ತಾರೋ ಅವಾಗ ಅವ್ರ ತಲೆಯಲ್ಲಿ ಏನಿದೆ ಯಾರಿಗೆ ಗೊತ್ತು ಹೈಕಮಾಂಡೇ ಹೇಳುವುದು ತಾವು ಒಂದು ಮಾಧ್ಯಮದಲ್ಲಿ ಮನವಿ ಮಾಡ್ತೀನಿ ನನ್ನನ್ನು ಕೇಳೋಕ್ಕಿಂತ ಅತಿ ಹೆಚ್ಚಿನದಾಗಿ ನೀವು ಹೋಗಿ ಮಾನ್ಯ ರಾಹುಲ್ ಗಾಂಧೀಜಿಯ ಸೋನಿಯಾ ಗಾಂಧೀಜಿ ಅವ್ರನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳಿದ್ರೆ ನಿಮಗೆ ಬೇಗ ಉತ್ತರ ಸಿಗ್ಬೋದು ಅಂತ ಈ ಒಂದು ಕ್ವಶನ್ ನನ್ನ ಕೇಳೋಕ್ಕಿಂತ ಜಾಸ್ತಿ ಖರ್ಗೆ ಅವರು ಸರಿಯಾಗಿ ಮಾತಾಡ್ತಾ ಇಲ್ಲ ಸರ್ ಕೇಳಿದರೆ ಹೈಕಮಾಂಡು ಇನ್ನೂ ತೀರ್ಮಾನ ಆಗಿಲ್ಲ ತೀರ್ಮಾನ ಮಾಡ್ತೀವಿ ಬೇಗ ಒಂದು ತೀರ್ಮಾನ ಆಗಿದೆ ಅದನ್ನ ಅನೌನ್ಸ್ ಮಾಡ್ತಾರೆ ಅಂತಂದು ಹೇಳ್ತಾರೆ ಆಯಿತು ಅದನ್ನ ಅನೌನ್ಸ್ ಮಾಡಿದ್ರೆ ಉತ್ತಮ ಅಂತ ನಾವು ಮೊನ್ನೆ ಏನು 40 ಜನ ಸೇರಿದಾಗ ಅದೇ ಚರ್ಚೆ ಮಾಡಿದ್ದು ಏನಾಗ್ತದೆ ಈಗ ನೀವು ಮಾಧ್ಯಮ ಮಿತ್ರರು ಬಂದಿದ್ದೀರಿ ಸುತ್ತಲೂ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ಇದ್ದಾರೆ ಎಲ್ಲರೂ ಅದನ್ನೇ ಕೇಳ್ತಾರೆ ನಾನು ಹೆಚ್ಚಿಗೆ 3-4 ದಿನ ಊರಲ್ಲಿರಲಿಲ್ಲ ಅದ್ರ ಜೊತೆಗೆ ಟಿ ವಿಯಲ್ಲಿ ಬೇರೆ ತಾವೆಲ್ಲ ಬೆಳವಣಿಗೆ ನೋಡಿದ್ರೆ ಏನಾಯಿತು ಅಂತ ಎಲ್ಲರೂ ಕೇಳ್ತಾರೆ ನಾನು ಉತ್ತರ ಕೊಡಬೇಕಾಗ್ತದೆ ಮಾಧ್ಯಮದವ್ರಿಗೂ ಕೊಡಬೇಕು ಕಾರ್ಯಕರ್ತರಿಗೆ ಕೊಡಬೇಕು ಹಳ್ಳಿಗಳಲ್ಲಿ ಹೋದಂತಂದ್ರೆ ಅಣ್ಣ ಏನಾಯಿತು ಸುಮ್ಮನೆ ಉತ್ತರ ಕೊಡೋದು ಮಾಧ್ಯಮದಲ್ಲಿ ನಾವೊಂದು ಹೇಳಿಕೆ ಕೊಟ್ಟು ಗೊಂದಲ ಆಗೋದಕ್ಕಿಂತ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಒಂದು ಮುಂದುವರಿಸ್ತೀರ ಅವ್ರನ್ನೇ ಮುಂದುವರಿಸಿ ಇಲ್ಲ ಯಾವುದೇ ರೀತಿಯ ತೀರ್ಮಾನ ಆಗಿಲ್ಲ 2.5 ಅದನ್ನಾರು ಹೇಳಿ ಯಾವುದಾದ್ರು ಒಂದು ಇಲ್ಲ ಡಿ ಕೆ ಶಿವಕುಮಾರ್ ಸರ್ ಮುಖ್ಯಮಂತ್ರಿ ಮಾಡ್ತೀರಾ ಮಾಡಿ ಒಂದು ತೆರೆ ಹೇಳಿದ್ರೆ ನಮಗೂ ಬೇರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಮಾಧ್ಯಮದವ್ರಿಗೂ ಬೇರೆ ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ನೋಡ್ರಿ ಸಿದ್ದರಾಮಯ್ಯರಲ್ಲ ನಮ್ಮ ಪಕ್ಕ ನಮ್ಮ ಜವಿ ಸಾಹೇಬರು ನಿಂತಿದ್ದಾರೆ ಅವ್ರನ್ನ ಮಾಡಿದ್ರು ನಮ್ಮ ತೀರ್ಮಾನ ಬದ್ಧ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಇವರು ಮನಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಎಲ್ಲ ಪೂರ್ವಕವಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧವಾಗಿರ್ತೀವಿ